Hello students, hope everyone are good. So I am here to give a small information regarding your syllabus. So ನಿಮ್ಮ ಸಿಲೆಬಸಲ್ಲಿ ಆ್ಯಕ್ಚುಲಾಗಿ ನೋಡ್ತಾ ಹೋಗಿದ್ರೆ ಚಾಪ್ಟರ್ ನಂಬರ್ 5ಅಲ್ಲಿ ರೀಸೆಂಟ್ ಟ್ರೆಂಡ್ಸ್ ಇನ್ ಅಕೌಂಟಿಂಗ್ ಇರ್ತಾ ಹೋಗಿತ್ತು. ಬಟ್ ಆ ಸಿಲೆಬಸ್ ಏನೋ ಚೇಂಜ್ ಆಗಿದೆ ಅಂತೆ ನನ್ನ ನೋಟಿಸಿಗೆ ಇವತ್ತು ಬಂದಿದೆ. ಆ ಕಾರಣಕ್ಕೆ ನಾನು ಇವತ್ತೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಕಾನ್ಸೆಪ್ಟ್ ಬಂದ್ಬಿಟ್ಟು ಹೈರ್ ಪರ್ಚೇಸ್ ಇದೆ ಅಂತೆ. ಸೊ ಹೈರ್ ಪರ್ಚೇಸು ಸಿಂಪಲ್ ಆಗಿದೆ, ತುಂಬ ಡಿಫಿಕಲ್ಟ್ ಏನಿಲ್ಲ. ಅದರಲ್ಲಿ ನೀವು ಸ್ವಲ್ಪ ಥಿಯರಿಟಿಕಲ್ ಪಾರ್ಟನ್ನು ನೀವು ಓದ್ಕೋತಾ ಹೋಗಿ. ಸೊ ಅದರ ಕಂಪ್ಲೀಟ್ ವೀಡಿಯೋಸ್ಗಳನ್ನು ನಾನು ಪಾರ್ಟ್ ಬೈ ಪಾರ್ಟ್ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಯೂಟ್ಯೂಬ್ಗೆ. ಆ ಯೂಟ್ಯೂಬ್ ಚಾನಲಲ್ಲಿ ನೀವು ಅದನ್ನು ನೋಡ್ಕೋತಾ ಹೋಗಿ, ಓಕೆನಾ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಸೊ ನನಗೂ ಕೂಡ ಇವತ್ತೇ ಗೊತ್ತಾಗ್ತಾ ಹೋಗಿದ್ದು, ಅದು ನಿಮ್ಮ ಸ್ಟೂಡೆಂಟ್ ಹೇಳ್ತಾ ಹೋಗಿದ್ದು. ಬಟ್ ಸಿಲೆಬಸ್ ಕಾಪಿಯಲ್ಲಿ ನಾವು ನೋಡಿದಾಗ ಅದರಲ್ಲಿ ರೀಸೆಂಟ್ ಟ್ರೆಂಡ್ಸ್ ಇನ್ ಅಕೌಂಟಿಂಗ್ ಇರ್ತಾ ಹೋಗಿತ್ತು. ಸೊ ನೆನ್ಪಿಟ್ಕೊಳ್ಳಿ, ಸಾಧ್ಯ ಆದಷ್ಟು ಲಾಸ್ಟ್ ಚಾಪ್ಟರ್ ಥಿಯರಿ ಇರೋದೆಲ್ಲ ಹೈರ್ ಪರ್ಚೇಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ತಾ ಹೋಗುತ್ತೆ. ಅದರಲ್ಲೂ 2 ಮಾರ್ಕ್ಸ್ 4 ಮಾರ್ಕ್ಸ್ 6 ಮಾರ್ಕ್ಸಿಂದು ಆಲ್ಮೋಸ್ಟ್ ಥಿಯರಿ ಇರುತ್ತೆ. 12 ಮಾರ್ಕ್ಸಿಂದು ಪ್ರಾಬ್ಲಮ್ ಇರ್ತಾ ಹೋಗುತ್ತೆ. ಸೊ ಆದಷ್ಟು ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ನಾನು ನಿಮ್ಮನ್ನು ಪ್ರಿಪೇರ್ ಮಾಡ್ಕೊತಾ ಹೋಗ್ತೀನಿ, ಓಕೆನಾ. ಸೊ ಇಫ್ ಯು ಆರ್ ರೆಡಿ, ಐ ಆಮ್ ರೆಡಿ ಟು ಟೀಚ್ ರಿಗಾರ್ಡಿಂಗ್. ನೀವು ಮಂಡೇ ಬರ್ತೀರಾ ಅಂದರೆ, ನಾಳೆ ಬರ್ತೀರಾ ಅಂದರೆ ನೀವು ಬನ್ನಿ, ನಾನು ರೆಡಿ ಇದ್ದೀನಿ. ಸೊ ನಾನು ನೋಡ್ತೀನಿ, ನಿಮಗೆ ಅದಕ್ಕೂ ಕಾಲ್ ಮಾಡ್ಕೊಂಡು ನಿಮಗೆ ಹೇಳ್ಕೊತೀನಿ. ಬಟ್ ಅದರ ಥಿಯರಿಟಿಕಲ್ ಪಾರ್ಟನ್ನು ಒಂದ್ಸಲ ನಾವು ಇವಾಗ ವೀಡಿಯೋದಲ್ಲಿ ನೋಡ್ತಾ ಹೋಗ್ಬಿಡೋಣ, ಓಕೆನಾ. ಸೊ ಹೈರ್ ಪರ್ಚೇಸ್ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಹೈರ್ ಪರ್ಚೇಸ್ ಅಂದರೆ ಏನಪ್ಪ ಅಂತಂದರೆ, ರಾಯಲ್ಟಿ ಅಂದರೆ ಗುತ್ತಿಗೆಗೆ ತೊಗೊಂಡ್ಬಿಡೋ ಅಂಥದ್ದು, ಅದನ್ನು ನಾವು ಪರ್ಟಿಕ್ಯುಲರ್ಲಾಗಿ ತೊಗೊತಾ ಹೋಗ್ತೀವಿ, ಓಕೆನಾ. ಆದರೆ ಹೈರ್ ಪರ್ಚೇಸ್ ಅಂತ ಬಂದಾಗ ನಾವು ಕಂಪ್ಲೀಟ್ಲಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ತೀವಿ ಅಂದರೆ ಅದನ್ನು ಪರ್ಚೇಸ್ ಅಂತ ಕರಿತಾ ಹೋಗ್ತೀವಿ. ಅಥವಾ ನಮಗದು ನಾವು ಕಂಪ್ಲೀಟ್ಲಿ ಯಾರಿಗೋ ಸೇಲ್ ಮಾಡಿದ್ದೀವಿ ಅಂದರೆ ನಮಗೆ ಕಂಪ್ಲೀಟ್ ಸೇಲ್ ಅಂತ ಹೇಳ್ತಾ ಹೋಗ್ತೀವಿ. ಹೈರ್ ಪರ್ಚೇಸ್ ಯಾವಾಗ ಆಗ್ತಾ ಹೋಗುತ್ತೆ ಅಂತಂದರೆ, ನಾವು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಅಂತ ಇರೋದಿಲ್ಲ, ಅದನ್ನು ನಾವು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಕೋತಾ ಹೋಗ್ತೀವಿ ಅನ್ನೋವಂಥದ್ದನ್ನು ನಾವು ಹೈರ್ ಪರ್ಚೇಸಲ್ಲಿ ನೋಡ್ತಾ ಹೋಗ್ತೀವಿ, ಓಕೆನಾ. ಸೊ ಇಂಟ್ರಡಕ್ಷನ್ ನೋಡ್ತಾ ಹೋಗೋಣ. ಎ ಟ್ರೇಡ್ ಗುಡ್ಸ್ ಸೆಲ್ ದ ಗೂಡ್ಸ್ ಐದರ್ ಫಾರ್ ಕ್ಯಾಶ್ ಆರ್ ಫಾರ್ ಕ್ರೆಡಿಟ್. ಟ್ರೇಡ್ ಅನ್ನುವಂಥದ್ದೇನು, ಒಂದು ಗೂಡ್ಸನ್ನು ಸೇಲ್ ಮಾಡ್ತಾ ಹೋಗ್ತಾರೆ, ಒಂದು ಕ್ಯಾಶಿಗೆ ಅಥವಾ ಕ್ರೆಡಿಟಿಗೆ. ಸೊ ಫಾರ್ ಗೂಡ್ಸ್ ಸೋಲ್ಡ್ ಆನ್ ಕ್ರೆಡಿಟ್ ದ ಪೇಮೆಂಟ್ಸ್ ಮೇ ಬಿ ಮೇಡ್ ಬೈ ದ ಬೈಯರ್ ಇನ್ ಲಮ್ಸಮ್ ಆನ್ ದ ಫ್ಯೂಚರ್ ಡೇಟ್. ಸೊ ಫ್ಯೂಚರ್ ಡೇಟಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಯಾರೋ ಕ್ರೆಡಿಟ್ ಸೇಲ್ಸನ್ನು ಮಾಡ್ಕೊಂಡಿದ್ದಾರೆ. ಕ್ಯಾಶ್ ಸೇಲ್ಸ್ ಅಂದರೆ ಇವಾಗ ನಾನು ಯಾವುದೋ ಒಂದು ಪ್ರಾಡಕ್ಟನ್ನ ಕೊಟ್ಟಿದ್ದೀನಿ, ಅದಕ್ಕೆ ಇಮಿಡಿಯೇಟ್ ಕ್ಯಾಶನ್ನ ಕೊಟ್ಟಿದ್ದಾರೆ, ಕ್ಯಾಶ್ ಸೇಲ್ಸ್. ಅದೇ ರೀತಿ ಕ್ರೆಡಿಟ್ ಸೇಲ್ಸ್ ಅಂತ ಬರ್ತಾ ಹೋಗುತ್ತೆ. ಏನು ಕ್ರೆಡಿಟ್ ಸೇಲ್ಸ್ ಅಂತ ನೋಡ್ತಾ ಹೋಗೋದಾದರೆ, ನಾನು ಇವತ್ತು ಗೂಡ್ಸ್ನ ಪರ್ಚೇಸ್ ಮಾಡಿದ್ದೀನಿ ಅಥವಾ ನಾನು ಗೂಡ್ಸನ್ನ ಸೇಲ್ ಮಾಡಿದ್ದೀನಿ. ಸೇಲ್ ಮಾಡಿರೋದಕ್ಕೆ ಇನ್ನೂ ಒಂದು ವಾರನೋ, ಇನ್ನೂ ಒಂದು ತಿಂಗಳು, ಇನ್ನೊಂದು 2 ತಿಂಗಳು, ಅದು ಪರ್ಟಿಕ್ಯುಲರ್ ಡೇಟ್ನ ಫಿಕ್ಸ್ ಮಾಡ್ತೀನಿ. ಅವತ್ತು 50,000 ಆಗಿತ್ತು ಅಂದರೆ 50,000 ನನಗೆ ಕಂಪ್ಲೀಟ್ಲಿ ಅಮೌಂಟ್ನ ಕೊಡ್ತಾ ಹೋಗ್ತಾರೆ ಲಮ್ಸಮ್ ಆಗಿ. ಸೊ ಅದನ್ನು ಲಮ್ಸಮ್ ಆನ್ ಫ್ಯೂಚರ್ ಡೇಟ್ ಅಂತ ಹೇಳ್ತಾ ಹೋಗ್ತೀವಿ. ಆರ್ ಇನ್ ಇನ್ಸ್ಟಾಲ್ಮೆಂಟ್ ಸ್ಪ್ರೆಡ್ ಓವರ್ ಫಾರ್ ಅ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್. ಅಥವಾ ಈ ವರ್ಷ ಅಂದರೆ ಲೈಕ್ ಇವಾಗ ನೀನು ತೊಗೊಂಡಿದ್ಯಾ, ಇವತ್ತು 10,000 ಕಟ್ಟಿರ್ತೀಯ, ಇನ್ನೊಂದು ವಾರ ಬಿಟ್ಬಿಟ್ಟು ಇನ್ನೊಂದು 10,000 ಕಟ್ತೀಯ, ಇನ್ನೊಂದು ತಿಂಗಳು ಬಿಟ್ಬಿಟ್ಟು ಇನ್ನೂ 30,000 ಕಟ್ತೀಯ ಅಂದರೆ ಕಂಪ್ಲೀಟ್ 50,000 ರುಪೀಸ್ ಅಲ್ಲಿ ಮುಗ್ದು ಹೋಗ್ಬಿಡುತ್ತೆ, ಓಕೆನಾ. ಸೊ ಅದು ಒಂದು ಓವರ್ ಅ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ನ ನಿಲ್ತಾ ಹೋಗುತ್ತೆ. ಅದನ್ನು ನಾವು ಟ್ರೇಡ್, ದಟ್ ಈಸ್ ನಥಿಂಗ್ ಬಟ್ ಕ್ರೆಡಿಟ್ ಸೇಲ್ಸ್ ಅಂತ ಕರಿತಾ ಹೋಗ್ತೀವಿ, ಓಕೆನಾ. ಸೊ ವೆನ್ ದ ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ರೆಡಿಟ್ ಫಾರ್ ವಿಚ್ ಪೇಮೆಂಟ್ ಈಸ್ ಮೇಡ್ ಬೈ ದ ಬೈಯರ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಇಟ್ ಈಸ್ ಕಾಲ್ಡ್ ಆಸ್ ಹೈರ್ ಪರ್ಚೇಸ್ ಸಿಸ್ಟಮ್ ಆರ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಾನೊಂದು ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ, ಅದನ್ನು ನಾನು ಕ್ರೆಡಿಟ್ ಮೇಲ್ಗಡೆ ಪರ್ಚೇಸ್ ಮಾಡಿದ್ದೀನಿ ಅಂದರೆ ಲೈಕ್ ನಾನು ಸೇಲ್ ಮಾಡ್ತಾ ಹೋಗಿದ್ದೀನಿ. ಫಾರ್ ಎಕ್ಸಾಂಪಲ್, ಯು ಆರ್ ಸೇಲಿಂಗ್ ದ ಗೂಡ್ಸ್, ದಟ್ ಈಸ್ ಯು ಹ್ಯಾವ್ ಸೋಲ್ಡ್ ದ ಗೂಡ್ಸ್ ರಿಗಾರ್ಡಿಂಗ್ ದ ಪರ್ಟಿಕ್ಯುಲರ್ ವಾಷಿಂಗ್ ಮಿಷಿನ್, ಓಕೆನಾ. ಸೊ ಆ ಬೈಯರ್ ಏನಿದಾರಲ್ಲ ನಿಮ್ಮ ಹತ್ರ ಸೇಲ್ ಅಂದರೆ ಲೈಕ್ ನೀವು ಸೇಲ್ ಮಾಡಿರೋದು ನಿಮ್ಮ ಹತ್ರ ಯಾರು ಪರ್ಚೇಸ್ ಮಾಡಿರ್ತಾರಲ್ಲ, ಅವ್ರು ಏನು ಮಾಡ್ತಾ ಹೋಗ್ತಾರೆ, ಇನ್ಸ್ಟಾಲ್ಮೆಂಟಲ್ಲಿ ಎವ್ರಿ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಕಟ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎವ್ರಿ ಮಂತ್ 15th ಕಟ್ತಾ ಇದ್ದಾರೆ ಅಂತಂದರೆ ಎವ್ರಿ ಮಂತ್ 15th ಆ ಒಂದು ಅಮೌಂಟನ್ನು, ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಪೇ ಮಾಡ್ತಾ ಹೋಗ್ತಾರೆ. ಇಟ್ ಈಸ್ ಕಾಲ್ಡ್ ಆಸ್ ಹೈರ್ ಪರ್ಚೇಸ್ ಅಂತ ಕರಿತೀವಿ, ಆರ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. ಅರ್ಥ ಆಯ್ತಾ? ಸೊ ತುಂಬ ಸಿಂಪಲ್. ಇವಾಗ ನಾರ್ಮಲಿ ಕ್ರೆಡಿಟ್ ಸೇಲ್ಸಿಗೂ ಮತ್ತು ಈ ಹೈರ್ ಪರ್ಚೇಸಿಗೆ ಏನು ಡಿಫ್ರೆನ್ಸ್ ಮ್ಯಾಮ್ ಅಂತ ಕೇಳ್ತಾ ಹೋಗ್ಬೋದು. ಸೇಲ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಲಮ್ಸಮ್ ಅಮೌಂಟ್ನ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಅದಕ್ಕೆ ಮ್ಯಾಕ್ಸಿಮಮ್ 2 ರಿಂದ 3 ತಿಂಗಳಿರುತ್ತೆ ಕ್ರೆಡಿಟ್ ಸೇಲ್ಸ್ಗಳನ್ನ, ಓಕೆನಾ. ಹಾಗೆ ಹೈರ್ ಪರ್ಚೇಸಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ, ನಾವು ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ತೊಗೋತೀವೋ ಅಷ್ಟು ಬಡ್ಡಿಗಳು ಬೀಳ್ತಾ ಹೋಗುತ್ತೆ, ಅಷ್ಟೇ ಬಿಟ್ಟರೆ ಇನ್ಸ್ಟಾಲ್ಮೆಂಟ್ಸ್ ಮೇಲ್ಗಡೆ ಕಟ್ತಾ ಹೋಗಬೇಕು, ಓಕೆನಾ. ಸೊ ಇನ್ಸ್ಟಾಲ್ಮೆಂಟ್ಸ್ ಮೇಲೆ ಕಟ್ತಾ ಹೋಗ್ತಾರೆ ಅಂತ ಬಂದಾಗ ಅದನ್ನು ಓವರ್ ಅ ಪೀರಿಯಡ್ ಆಫ್ ಟೈಮ್, ಇವಾಗ January 15th ಕಟ್ಟಿದ್ದೀನಿ, February 15th ಕಟ್ಟಬೇಕು, February 15th ಕಟ್ಟಿದ್ದೀನಿ ಅಂದಮೇಲೆ ಫೆಬ್ರವರಿ ಆದಮೇಲೆ ಏನು March 15th ಕಟ್ತಾ ಹೋಗಬೇಕು. ಈ ರೀತಿ ಏನಾಗ್ತಾ ಹೋಗುತ್ತೆ, ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಅದು ಇನ್ಸ್ಟಾಲ್ಮೆಂಟ್ಸಲ್ಲಿ ನಡೀತಾ ಹೋಗುತ್ತೆ,
ಓಕೆನಾ. ಸೊ ಅರ್ಥ ಆಯಿತು ಅನ್ಸುತ್ತೆ ಇಂಟ್ರೊಡಕ್ಷನ್. ಓಕೆ, ಸೊ ಮೀನಿಂಗ್ ನೋಡ್ತಾ ಹೋಗೋಣ. ಸೊ ಹೈರ್ ಪರ್ಚೇಸ್ ರೆಫರ್ಸ್ ಟು ದ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ, ನೆನ್ಪಿಟ್ಕೊಳ್ಳಿ. ಹೈರ್ ಪರ್ಚೇಸ್ ರೆಫರ್ಸ್ ಟು ದ ಸಿಸ್ಟಮ್ ವೆರಿನ್ ದ ಸೆಲ್ಲರ್ ಆಫ್ ದ ಗೂಡ್ಸ್ ಡಿಲಿವರ್ಸ್ ದ ಗೂಡ್ಸ್ ಟು ದ ಬೈಯರ್ ವಿತೌಟ್ ಟ್ರಾನ್ಸ್ಫರಿಂಗ್ ದ ಓನರ್ಶಿಪ್ ಆಫ್ ದ ಗೂಡ್ಸ್. ಸೊ ದ ಸೆಲ್ಲರ್, ಇವಾಗ ನೀವು ಸೆಲ್ಲರ್ ಇದ್ದೀರಾ, ನೀವು ಸೆಲ್ಲರ್ ಗೂಡ್ಸನ್ನು ಸೇಲ್ ಮಾಡ್ತಿದ್ದೀರಾ ಅಂತಂದರೆ ನೀವು ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ಪನ್ನು ಮಾಡೋದಿಲ್ಲ. ಅಂದರೆ ಆ ಗೂಡ್ಸು ನಿಮ್ಮ ಹೆಸರಲ್ಲೇ ಇರ್ತಾ ಹೋಗುತ್ತೆ. ಯಾವಾಗ ಅವರು ಅಂದರೆ ಲೈಕ್ ಯಾರು ನಿಮ್ಮ ಹತ್ರ ಬೈ ಮಾಡ್ಕೊಂಡಿರ್ತಾರೋ ಅವರು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋಗ್ತಾರೆ, ಆ ಟೈಮಲ್ಲಿ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ಪು ನಡೀತಾ ಹೋಗುತ್ತೆ. ಓಕೆನಾ. ಸೊ ಹೈರ್ ಪರ್ಚೇಸ್ ರೆಫರ್ಸ್ ಟು ದ ಸಿಸ್ಟಮ್ ವೇರ್ ಇನ್ ದ ಸೆಲ್ಲರ್ ಆಫ್ ದ ಗೂಡ್ಸ್ ಡಿಲಿವರ್ಸ್ ದ ಗೂಡ್ಸ್ ಟು ದ ಬೈಯರ್ ವಿತೌಟ್ ಟ್ರಾನ್ಸ್ಫರಿಂಗ್ ದ ಓನರ್ಶಿಪ್ ಆಫ್ ದ ಗೂಡ್ಸ್. The payment for the goods will be made by the buyer in installments. ಸೊ ಇದನ್ನು ಎದ್ರಲ್ಲಿ ಮಾಡ್ತಾ ಹೋಗ್ತಾರೆ, ಪೇಮೆಂಟ್ಸ್ಗಳನ್ನು ಬೈಯರು ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ಪೇ ಮಾಡ್ತಾ ಹೋಗ್ತಾರೆ. ಓಕೆ, then if the buyer pays all the installments, the ownership of the goods will be transferred on the payment of the last installment. ಸೊ ಯಾವಾಗ ಬೈಯರ್ ಯಾರು ನಿಮ್ಮ ಹತ್ರ ಬೈ ಮಾಡಿರ್ತಾನೆ ಅವರು ಲಾಸ್ಟ್ ಇನ್ಸ್ಟಾಲ್ಮೆಂಟನ್ನು ಕಟ್ತಾ ಹೋಗ್ತಾರೆ. ಅಂದರೆ ಇವಾಗ ಯಾವುದೋ ಒಂದು ವಾಷಿಂಗ್ ಮಿಷಿನ್ದು 12 ಮಂತ್ಸ್ ಇನ್ಸ್ಟಾಲ್ಮೆಂಟ್ಸ್ ಇದೆ ಅಂತಂದರೆ 12th ಮಂತ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ ಮೇಲೆ ಆ ಒಂದು ಓನರ್ಶಿಪ್ ಏನಾಗ್ತಾ ಹೋಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಯಾರು, ನೀವು ಸೆಲ್ಲರು ನಿಮ್ಮ ಒಂದು ಓನರ್ಶಿಪ್ಪನ್ನು ಟ್ರಾನ್ಸ್ಫರ್ ನೀವು ಯಾರಿಗೆ ಮಾಡ್ತಾ ಹೋಗ್ತೀರಾ, ಬೈಯರಿಗೆ ಲಾಸ್ಟ್ ಮಂತಿನ ಇನ್ಸ್ಟಾಲ್ಮೆಂಟ್ ಕಟ್ಟಿದ ಮೇಲೆ. ಓಕೆನಾ. ಸೊ however, if the buyer does not pay for any installment, the goods will be repossessed by the seller and the money paid on earlier installment will be treated as higher charges for using the goods. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕಾಗಿರೋದು ಹೈರ್ ಪರ್ಚೇಸಲ್ಲಿ ಏನಪ್ಪ ಅಂತಂದರೆ, ಇವಾಗ ನೀವು 12 ಇನ್ಸ್ಟಾಲ್ಮೆಂಟು ಕಟ್ಟಬೇಕಾಗಿದೆ, ಫಾರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಹೌದಾ. ಅದರಲ್ಲಿ ನೀವು 6 ಇನ್ಸ್ಟಾಲ್ಮೆಂಟ್ಸ್ನ ಕಟ್ಟಿರ್ತೀರ. ಇನ್ನು 6 ಇನ್ಸ್ಟಾಲ್ಮೆಂಟು ನಿಮಗೆ ಕಟ್ಟೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಓಕೆ, ಏನೋ ರೀಸನ್ಸ್ ಬರುತ್ತೆ, ಇನ್ನೊಂದೇನೋ ಆಗುತ್ತೆ. ಸೊ ನಿಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ. ಹಾಗಾದಾಗ ಏನಾಗ್ತಾ ಹೋಗುತ್ತೆ, ಆ ಒಂದು 6 ಮಂತ್ಸ್ ಕಟ್ಟಿದ್ದನ್ನು ಯಾರು ಬೈಯರ್ ನಿಮಗೆ ಕಟ್ಟಿರ್ತಾರಲ್ವಾ, ಸೊ ಬೈಯರ್ ಕಟ್ಟಿರೋದನ್ನು ನೀವೇನಂತ ಕನ್ಸಿಡರ್ ಮಾಡ್ಕೋತಾ ಹೋಗ್ತೀರಾ, ಅದನ್ನು ಯೂಸ್ ಮಾಡ್ಕೊಂಡಿದ್ದಕ್ಕೆ ಹೈರ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀರಾ ಹೊರತು ಕಂಪ್ಲೀಟ್ಲಿ ಅದನ್ನು ನೀವು ಗೂಡ್ಸ್ ಏನು ಅದಕ್ಕೆ ನೀವು ವಾಷಿಂಗ್ ಮಿಷಿನ್ನ ಕೊಟ್ಟಿರ್ತೀರ ಅಥವಾ ಏನೇ ಗೂಡ್ಸ್ ಕೊಟ್ಟಿರ್ತಾರ ಅದನ್ನು ನೀವು ವಾಪಸ್ ತಗೊಂಬರ್ತಾ ಹೋಗ್ತೀರಾ. ಆ 6 ಮಂತ್ಸ್ ಅವ್ರು ಪೇ ಮಾಡಿದ್ದು ದುಡ್ಡನ್ನು ಕೂಡ ನೀವು ವಾಪಸ್ ಕೊಡೋದಿಲ್ಲ. ಅದನ್ನು ಹೈರ್ ಪರ್ಚೇಸ್ ಚಾರ್ಜಸ್ ಅಂತ ಹೇಳಿಬಿಟ್ಟು ಅಥವಾ ಹೈರ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ಅಮೌಂಟನ್ನು ನಾವೇ ಇಟ್ಕೋತಾ ಹೋಗ್ತೀವಿ. ಸೊ ಅದನ್ನು ರೀಪೇ ಮಾಡೋದಿಲ್ಲ. ಹಾಗೆ ಪ್ರಾಡಕ್ಟನ್ನು ನಾವೇನು ಕೊಟ್ಟಿರ್ತೀವಿ ಗೂಡ್ಸ್ ಅಥವಾ ಪ್ರಾಡಕ್ಟನ್ನ ರೀಪೊಸೆಸ್ ಮಾಡ್ತಾ ಹೋಗ್ತೀವಿ. ತಿಳಿತಾ, ಅರ್ಥ ಆಯ್ತಾ. ಸೊ ಅಂಡರ್ ದಿಸ್ ಸಿಸ್ಟಮ್ ದ ಟ್ರಾನ್ಸಾಕ್ಷನ್ ಮೇ ರಿಸಲ್ಟ್ಸ್ ಇನ್ ಪರ್ಚೇಸಿಂಗ್ ಆಫ್ ಗೂಡ್ಸ್ ಬೈ ದ ಬೈಯರ್ or in hiring the goods and the system is called as hire purchase system. ಹಾಗಾಗಿ ಈ ಒಂದು ಸಿಸ್ಟಮನ್ನು ಹೈರ್ ಪರ್ಚೇಸ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಅರ್ಥ ಆಯ್ತಾ. ದೆನ್ ನೆಕ್ಸ್ಟ್ ನೋಡೋವಂಥದ್ದು ಎಸೆನ್ಷಿಯಲ್ ಫೀಚರ್ಸ್ ಆಫ್ ದ ಹೈರ್ ಪರ್ಚೇಸ್. ಏನು ಎಸೆನ್ಷಿಯಲ್ ಫೀಚರ್ಸ್ ಇರ್ತಾ ಹೋಗುತ್ತೆ, ನಾನು ಇವಾಗ ಹೇಳ್ದಂಗೆ ನೀವು ನೋಡ್ತಾ ಹೋಗಿದ್ದೀವಲ್ಲ, ಹೈರ್ ಪರ್ಚೇಸಲ್ಲಿ ಇನ್ಸ್ಟಾಲ್ಮೆಂಟ್ಸ್ ಇರ್ತಾ ಹೋಗುತ್ತೆ, ಅದರಲ್ಲಿ ನಾವು ರೀಪೇ ಮಾಡ್ತಾ ಹೋಗಬೇಕು. ಇದನ್ನು ಬೈಯರ್ ತಗೋತಾ ಹೋಗ್ತಾರೆ, ಅದನ್ನು ಲಾಸ್ಟ್ ಇನ್ಸ್ಟಾಲ್ಮೆಂಟ್ ತನಕ ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದಿಲ್ಲ. ಇದೇ ರೀತಿದು ಏನು ಮೀನಿಂಗ್ ಇದೆಯಲ್ಲ ಅದರಲ್ಲೇ ನಮಗೆ ಫೀಚರ್ಸ್ಗಳು ಬರ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ. ಫಸ್ಟ್ ಫೀಚರ್ ಏನು, ಹೈರ್ ಪರ್ಚೇಸ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ದ 2 ಪಾರ್ಟೀಸ್. ಇಬ್ಬರು ಪಾರ್ಟಿಗಳ ಮಧ್ಯೆ ಒಂದು ಅಗ್ರಿಮೆಂಟ್ ಆಗ್ತಾ ಹೋಗುತ್ತೆ, ಅದನ್ನು ನಾವು ಹೈರ್ ಪರ್ಚೇಸ್ ಅಂತ ಕರಿತೀವಿ. ಯಾರೆಲ್ಲ ಇಬ್ಬರು ಪಾರ್ಟೀಸ್ಗಳು ಬರ್ತಾ ಹೋಗ್ತಾರೆ, ಹೈರ್ ವೆಂಡರ್ ಆ್ಯಂಡ್ ಹೈರ್ ಪರ್ಚೇಸರ್. ಹೈರ್ ವೆಂಡರ್ ಅಂದರೆ ಯಾರು ಗೂಡ್ಸ್ನ ಅಥವಾ ಪ್ರಾಡಕ್ಟನ್ನ ಸೇಲ್ ಮಾಡ್ತಾ ಇದ್ದಾರೆ ಅವರು ವೆಂಡರ್ ಆಗ್ತಾರೆ, ಯಾರು ಪರ್ಚೇಸ್ ಮಾಡ್ತಿದ್ದಾರೆ ಅವರು ಹೈರ್ ಪರ್ಚೇಸರ್ ಆಗ್ತಾ ಹೋಗ್ತಾರೆ. ಓಕೆನಾ. ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ದ ಅಗ್ರಿಮೆಂಟ್ ಪ್ರೊವೈಡ್ಸ್ ಫಾರ್ for parting the possession of goods by the seller with an option to purchase or hire the goods by buyer. So agreement ಏನು ಹೇಳ್ತಾ ಹೋಗುತ್ತೆ, agreement provides a parting the possession of goods. ಗೂಡ್ಸನ್ನು ಪೊಸೆಷನ್ಗಳನ್ನು ಪಾರ್ಟಿಂಗ್ ಮಾಡ್ತಾ ಹೋಗ್ತಾರೆ ಬೈ ದ ಸೆಲ್ಲರ್ ವಿತ್ ಆನ್ ಆಪ್ಷನ್ ಟು ಪರ್ಚೇಸ್ ಆರ್ ಹೈರ್ ದ ಗೂಡ್ಸ್ ಬೈ ದ ಬೈಯರ್. ಸೊ ಅವ್ರು ಹೇಳ್ತಾ ಹೋಗ್ತೀವಿ, ಸೊ ನೀವು ಕಂಪ್ಲೀಟ್ಲಿ ಪರ್ಚೇಸ್ ಮಾಡ್ಕೊಳ್ಳಿ, ಅಥವಾ ಅಂದರೆ ಲೈಕ್ 1000 ರೂಪಾಯಿನೋ 10,000 ರೂಪಾಯಿನೋ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ, ಅಥವಾ ನೀವು ಅದನ್ನು ಹೈರ್ ಮಾಡ್ತಾ ಹೋಗ್ಬೋದು ಅನ್ನೋವಂಥದ್ದು ಸೆಲ್ಲರು ಪಾರ್ಟೀಸ್ಗಳನ್ನು ಮಾಡಿಕೊಂಡು 2 ರೀತಿಯ ಆಪ್ಷನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ.
ಪೇಮೆಂಟ್ ಫಾರ್ ದ ಗೂಡ್ಸ್ ವಿಲ್ ಬಿ ಮೇಡ್ ಬೈ ದ ಹೈರ್ ಪರ್ಚೇಸರ್ ಇನ್ ಇನ್ಸ್ಟಾಲ್ಮೆಂಟ್ಸ್. ಹೇಗೆ ನಡೀತಾ ಪೇಮೆಂಟ್ಸು? ಅದು ಹೈರ್ ಪರ್ಚೇಸಿನ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ನಡೀತಾ ಹೋಗುತ್ತೆ. ಇಫ್ ದ ಹೈರ್ ಪರ್ಚೇಸರ್ ಪೇಸ್ ಆಲ್ ದ ಇನ್ಸ್ಟಾಲ್ಮೆಂಟ್ಸ್, ದ ಓನರ್ಶಿಪ್ ಆಫ್ ದ ಗೂಡ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಆನ್ ದ ಪೇಮೆಂಟ್ ಆಫ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್, ರಿಸಲ್ಟಿಂಗ್ ದ ಟ್ರಾನ್ಸಾಕ್ಷನ್ ಇನ್ ಪರ್ಚೇಸ್. ಸೊ ನಾನು ಆಗ್ಲೇ ಹೇಳ್ದಂಗೆ, ಸೊ ಯಾವಾಗ ಇದು ಟ್ರಾನ್ಸಾಕ್ಷನ್ಸ್ನ ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಯಾವಾಗ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟುವಂಥ ದುಡ್ಡು ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಆ ಲಾಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಇದರ ಟ್ರಾನ್ಸ್ಫರ್ಮೇಷನ್ಸು ನಡೀತಾ ಹೋಗುತ್ತೆ. ಇಫ್ ದ ಹೈರ್ ಪರ್ಚೇಸ್ ಸ್ಟಾಪ್ಸ್ ಪೇಯಿಂಗ್ ದ ಇನ್ಸ್ಟಾಲ್ಮೆಂಟ್, ಇಫ್ ಇನ್ ಕೇಸ್ ಹೈರ್ ಪರ್ಚೇಸರ್ ಯಾರು ಇರ್ತಾರಲ್ವಾ ಅವ್ರೇನಾದ್ರು ಇನ್ಸ್ಟಾಲ್ಮೆಂಟ್ ಕಟ್ಟೋದನ್ನ ಸ್ಟಾಪ್ ಮಾಡಿದರು ಅಂತಂದರೆ, ಹೈರ್ ವೆಂಡರ್ ರೀಪೊಸೆಸಸ್ ದ ಗೂಡ್ಸ್ ರಿಸಲ್ಟಿಂಗ್ ದ ಟ್ರಾನ್ಸಾಕ್ಷನ್ ಇನ್ ಹೈರ್. ಸೊ ಅದನ್ನೇನು ಮಾಡ್ತಾ ಹೋಗ್ತಾರೆ, ಗೂಡ್ಸನ್ನ ರೀಪೊಸೆಸ್ ಮಾಡ್ತಾರೆ, ಅಂದರೆ ವಾಪಸ್ ತರ್ತಾ ಹೋಗ್ತಾರೆ. ಆ ಒಂದು ಟ್ರಾನ್ಸಾಕ್ಷನ್ನ ಹೈರ್ ಅಂತ ಹೇಳ್ತಾ ಹೋಗ್ತಾರೆ. ಇನ್ ಸಚ್ ಕೇಸಸ್ ಈಚ್ ಅರ್ಲಿಯರ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಹೈರ್ ಚಾರ್ಜಸ್. ಅಂಥ ಕೇಸಸ್ಗಳಲ್ಲಿ ಮುಂಚಿತವಾಗಿ ಕಟ್ಟಿರುವಂಥ ದುಡ್ಡನ್ನು ನಾವು ವಾಪಸ್ ಕೊಡೋದಿಲ್ಲ, ಅದನ್ನು ಹೈರ್ ಚಾರ್ಜಸ್ ಅಂತ ಹೇಳ್ತಾ ಹೋಗ್ತೇವೆ. The next, in case of the transaction resulting in purchase, each installment may be paid will be inclusive of. So in the case of a transaction resulting ಆಗೋಬೇಕಾದ್ರೆ ಒಂದು ಎರಡು ರೀತಿಯಲ್ಲಿ ಅದು ಇನ್ಕ್ಲೂಸಿವ್ ಆಗಿ ನಡೀತಾ ಹೋಗುತ್ತೆ. ಒಂದು, ಪೇಮೆಂಟ್ ಟುವರ್ಡ್ಸ್ ಅ ಪ್ರೈಸ್ ಆಫ್ ದ ಗೂಡ್ಸ್. ಏನು ಪ್ರಿನ್ಸಿಪಲ್ ಅಮೌಂಟ್ ಇರ್ತಾ ಹೋಗುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಬಂದಾಗ 50,000 ಇದೆ ಅಂದರೆ 50,000ಕ್ಕೆ ನಾವು ಇನ್ಸ್ಟಾಲ್ಮೆಂಟ್ಸನ್ನು ಕಟ್ತಾ ಹೋಗ್ತೀವಿ ಅಂತಂದರೆ ಅದು ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ನಾವು ಕಟ್ಟೋವಂಥದ್ದು ಹೈಯರ್ ಚಾರ್ಜಸ್. ಓಕೆನಾ? ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ 50,000ಕ್ಕೆ ನಿಮಗೆ ಹೇಳ್ತಾ ಹೋಗ್ತಾರೆ, ನೀವೇನಾದರೂ ಇನ್ಸ್ಟಾಲ್ಮೆಂಟಲ್ಲಿ ತೊಗೋತೀರಾ ಅಂದರೆ ನಿಮಗೊಂದು 60,000 ಬೀಳುತ್ತೆ, ಇಲ್ಲ 55,000 ಬೀಳುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಆ ಒಂದು ಪ್ರಿನ್ಸಿಪಲ್ ಅಮೌಂಟ್ ಜೊತೆಗೆ ಎಕ್ಸ್ಟ್ರಾ 10% 20% ಅಮೌಂಟ್ ಬರ್ತಾ ಹೋಗುತ್ತೋ ಆ ಅಮೌಂಟನ್ನು ಪೇಮೆಂಟ್ ಆಫ್ ಇಂಟ್ರೆಸ್ಟಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಅರ್ಥ ಆಯಿತು ಅಂದ್ಕೋತೀನಿ. ದೆನ್ ನೆಕ್ಸ್ಟ್ ನೋಡೋವಂಥದ್ದು ಡಿಫ್ರೆನ್ಸ್ ಬಿಟ್ವೀನ್ ದ ಸೇಲ್ಸ್ ಆ್ಯಂಡ್ ಹೈರ್ ಪರ್ಚೇಸ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ 6 ಮಾರ್ಕ್ಸಿಗೆ ಕೇಳ್ತಾ ಹೋಗಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಓಕೆ, ಸೊ ಸೇಲ್ಸ್ ಅಂದರೆ ಏನು ನಿಮಗೆ ಗೊತ್ತಿದೆ, ಒಂದು ಗೂಡ್ಸನ್ನು ಇನ್ನೊಬ್ಬರಿಗೆ ಸೇಲ್ ಮಾಡುವಂಥದ್ದು ಅಥವಾ ಸೋಲ್ಡ್ ಮಾಡುವಂಥದ್ದು. ಸೊ ಅದನ್ನು ಸೇಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೇಲ್ಸಲ್ಲಿ 2 ರೀತಿ ಬರ್ತಾ ಹೋಗುತ್ತೆ, ಒಂದು ಕ್ಯಾಶ್ ಸೇಲ್ಸ್ ಬರ್ತಾ ಹೋಗುತ್ತೆ, ಇನ್ನೊಂದು ಕ್ರೆಡಿಟ್ ಸೇಲ್ಸ್ ಬರ್ತಾ ಹೋಗುತ್ತೆ. ಹೌದಾ? ಸೊ ಹಾಗೆ ಸೇಲ್ಸಿಗೂ ಹೈರ್ ಪರ್ಚೇಸ್ಗೂ ಏನು ಡಿಫ್ರೆನ್ಸ್ ಅಂತ ನೋಡಿದಾಗಾದರೆ, ಫಸ್ಟ್ ಡಿಫ್ರೆನ್ಸ್ ಬರುವಂಥದ್ದು ಇದರ ಆ್ಯಕ್ಟ್. ಓಕೆ, ಸೇಲ್ಸ್ ಅನ್ನೋವಂಥದ್ದು ಗವರ್ನ್ಡ್ ಬೈ ದ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930. ಸೇಲ್ ಅನ್ನೋವಂಥದ್ದು ವರ್ಡನ್ನು ಎಲ್ಲಿಂದ ಗವರ್ನ್ ಆಗ್ತಾ ಹೋಗಿದೆ? ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್. ಯಾವುದು? 1930ಯಲ್ಲಿ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಅಂತ ಇದೆ, ಅದರಲ್ಲಿ ಬರ್ತಾ ಹೋಗಿದೆ. ನೆಕ್ಸ್ಟು, ಹೈರ್ ಪರ್ಚೇಸ್ ಇಸ್ ಗವರ್ನ್ಡ್ ಬೈ ದ ಹೈರ್ ಪರ್ಚೇಸ್ ಆ್ಯಕ್ಟ್ ಆಫ್ 1972. ಹೈರ್ ಪರ್ಚೇಸ್ ಯಾವುದು? 1972 ಅಲ್ಲಿ ಬಂದಿದ್ದು. ಸೇಲ್ಸ್ ಇಂದ ಯಾವುದು? ಸೇಲ್ಸ್ ಆಫ್ ಗೂಡ್ಸ್ ಆಫ್ ಆ್ಯಕ್ಟ್ ಆಫ್ 1930. ಓಕೆನಾ? ತಿಳಿತಾ ಫಸ್ಟ್ ಡಿಫ್ರೆನ್ಸು? ದೆನ್ ಕಮಿಂಗ್ ಟು ದ ಸೆಕೆಂಡ್ ಡಿಫ್ರೆನ್ಸ್. ಇನ್ ಕೇಸ್ ಆಫ್ ಅ ಸೇಲ್, ದ ಓನರ್ಶಿಪ್ ಆಫ್ ದ ಗೂಡ್ಸ್ ಇಸ್ ಟ್ರಾನ್ಸ್ಫರ್ ಟು ದ ಬಯರ್ ಇಮಿಡಿಯೇಟ್ಲಿ. ಇನ್ ಕೇಸ್ ಆಫ್ ದ ಸೇಲ್ಸ್ ಆಗ್ತಿದೆ ಅಂತ ಬಂದಾಗ, ಇವಾಗ ನಾನು ಯಾವುದೋ ಒಂದು ಗೂಡ್ಸ್ನ ಸೇಲ್ ಮಾಡ್ತಿದ್ದೀನಿ ಅಂತ ಬಂದಾಗ ಡೈರೆಕ್ಟ್ಲಿ ಅವ್ರು ನನಗೆ ಅಮೌಂಟನ್ನು ಕೊಡ್ತಾರೆ, ನನ್ನ ಓನರ್ಶಿಪ್ಪನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀನಿ. ಆದರೆ ಹೈರ್ ಪರ್ಚೇಸಲ್ಲಿ ಹಂಗಾಗಲ್ಲ. ಏನಂತ ಹೇಳಿದ್ದೀನಿ? ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆದಾಗ ಮಾತ್ರ ಆ ಒಂದು ಟ್ರಾನ್ಸ್ಫರ್ಶಿಪ್ ಆಫ್ ಗೂಡ್ಸ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗ್ಬೋದು. ಇನ್ ಕೇಸ್ ಆಫ್ ದ ಹೈರ್ ಪರ್ಚೇಸ್, ದ ಓನರ್ಶಿಪ್ ಆಫ್ ದ ಗೂಡ್ಸ್ ಈಸ್ ಟ್ರಾನ್ಸ್ಫರ್ಡ್ ಟು ಬೈಯರ್ ಆನ್ ಪೇಮೆಂಟ್ ಆಫ್ all installments. Okay, now so in the third point, in case of the sale, the buyer makes payments in lump sum. ಸೇಲ್ಸಲ್ಲಿ ಏನಾಗ್ತಾ ಹೋಗುತ್ತೆ? ಲಮ್ಸಮ್ ಆಗಿ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಕ್ಯಾಶ್ ಸೇಲ್ಸ್ ಆಗಿರ್ಬೋದು, ಇಲ್ಲ ಕ್ರೆಡಿಟ್ ಸೇಲ್ಸ್ ಆಗಿರ್ಬೋದು. ಇವಾಗ ಪ್ರಾಡಕ್ಟನ್ನು ಹೇಳಿದ್ದೀನಿ, ತೊಗೊಂಡಿದ್ದಾರೆ, ಡೈರೆಕ್ಟ್ಲಿ 50,000 ರೂಪಾಯಿ ಕೊಟ್ಟರು ಡೌನ್ ಪೇಮೆಂಟ್ ಮಾಡಿ ತೊಗೊಂಡಿದ್ದಾರೆ ಅಂದರೆ ಅದು ಕ್ಯಾಶ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಅಂತ ಬಂದಾಗ ಇನ್ನೊಂದು 2 ದಿನ ಬಿಟ್ಕೊಡ್ತೀನಿ, ಇಲ್ಲ ಒಂದು ವಾರ ಬಿಟ್ಕೊಡ್ತೀನಿ, ಅದನ್ನು ಲಮ್ಸಮ್ ಅಮೌಂಟಲ್ಲಿ ವಿತಿನ್ 1 ಮಂತ್ ಅಥವಾ 2 ಮಂತ್ಸ್ 3 ಮಂತ್ಸ್ ಒಳಗಡೆ ಮುಗಿಸ್ಬಿಡ್ತೀನಿ ಅಂತಂದರೆ ಅದು ಕ್ರೆಡಿಟ್ ಸೇಲ್ಸ್ ಅಂತ ಕರಿತಾ ಹೋಗ್ತೀವಿ. ಸ್ಪೆಸಿಫಿಕ್ ಫ್ಯೂಚರ್ ಪೀರಿಯಡ್ ಆಫ್ ಡೇಟಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಹೈರ್ ಪರ್ಚೇಸಲ್ಲಿ ಪೇಮೆಂಟ್ ಹೆಂಗಾಗ್ತಾ ಹೋಗುತ್ತೆ? ಇಟ್ ಈಸ್ ಮೇಡ್ ಆನ್ ಅ ಇನ್ಸ್ಟಾಲ್ಮೆಂಟ್ಸ್. ಇನ್ ಕೇಸ್ ಆಫ್ ಹೈರ್ ಪರ್ಚೇಸ್, ದ ಪೇಮೆಂಟ್ ಈಸ್ ಮೇಡ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದ ನೆಕ್ಸ್ಟ್ ನೋಡ್ತಾ ಹೋಗೋದು ಫೋರ್ತ್ ಪಾಯಿಂಟ್, ದ ಬೈಯರ್ ಪೇಸ್ ಓನ್ಲಿ ಫಾರ್ ದ ಗೂಡ್ಸ್ ಫಾರ್ ಪ್ರೈಸ್ ಆಫ್ ಗೂಡ್ಸ್. ಸೊ ದ ಬೈಯರ್ ಪೇಸ್ ಓನ್ಲಿ ಫಾರ್ ದ ಪ್ರೈಸ್ ಆಫ್ ಗೂಡ್ಸ್. ಸೊ ಬೈಯರ್ ಏನು ಮಾಡ್ತಾ ಹೋಗ್ತಾರೆ? ಪ್ರೈಸ್ ಆಫ್ ಗೂಡ್ಸನ್ನು ಸೇಲ್ ಮಾಡ್ತಾ ಹೋಗ್ತಾರೆ. ಗೂಡ್ಸ್ ಏನಿರುತ್ತೆ ಆ ಗೂಡ್ಸಿಗೆ
ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬುಕ್ ಇದೆ, ಆ ಬುಕ್ಕಿಗೆ 40 ರುಪೀಸ್ ಅಂದರೆ ಆ ಪ್ರೈಸ್ ಮೇಲೇ ಆ ಗೂಡ್ಸ್ನ ಸೇಲ್ ಮಾಡ್ತಾ ಹೋಗ್ತಾರೆ. ಆದರೆ ಇಲ್ಲಿ ಹೈರ್ ಪರ್ಚೇಸಲ್ಲಿ ಏನಾಗ್ತಾ ಹೋಗುತ್ತೆ, ಪೇಸ್ ಫಾರ್ ದ ಪ್ರೈಸ್ ಆಫ್ ಅ ಗೂಡ್ಸನ್ನು ಪೇ ಮಾಡ್ತಾರೆ, ಅಂದರೆ 40 ರೂಪಾಯಿ. ಅದಕ್ಕೆ ಎಕ್ಸ್ಟ್ರಾ ಏನದು ಇಂಟ್ರೆಸ್ಟ್ ಅಮೌಂಟ್ನು ಕೂಡ ಅರೌಂಡ್ ಆಗ್ತಾ ಹೋಗುತ್ತೆ. ಸೊ ದ ಹೈರ್ ಪರ್ಚೇಸರ್ ಪೇಸ್ ಫಾರ್ ದ ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ಆಲ್ಸೋ ಸಮ್ ಅಮೌಂಟ್ ಆಫ್ ಇಂಟ್ರೆಸ್ಟ್, ಅದರಲ್ಲಿ ಇಂಟ್ರೆಸ್ಟನ್ನು ಕೂಡ ಸೇರಿಸಿ ಬರ್ತಾ ಹೋಗುತ್ತೆ. Okay, and next point is fifth point. On non-payment of the consideration of the seller cannot take back the goods but can only take the legal action on buyers. ಈಗ ನಾವು ಕ್ರೆಡಿಟ್ ಸೇಲ್ಸನ್ನು ಕೊಟ್ಟಿರ್ತೀವಿ, ಸೊ ಅಲ್ಲಿ ನಾನ್ ಪೇಮೆಂಟ್ ಆಗ್ತಾ ಹೋಗುತ್ತೆ, ಯಾರೋ ತೊಗೊಂಡೋಗಿರ್ತಾನೆ, ಅದನ್ನು ನಮಗೆ ದುಡ್ಡೇ ಕೊಟ್ಟಿರಲ್ಲ ಅಂತಂದರೆ ಅಂಥ ಟೈಮಲ್ಲಿ ಸೆಲ್ಲರ್ದು ಗೂಡ್ಸ್ನ ತೊಗೊಂಬಂದು ವಾಪಸ್ ಇಟ್ಕೊಳಕ್ಕಾಗಲ್ಲ. ಅವನೇನು ಮಾಡ್ತಾ ಹೋಗ್ಬೋದು, ಲೀಗಲ್ ಆ್ಯಕ್ಷನ್ಸ್ಗಳನ್ನು ತಗೋತಾ ಹೋಗ್ಬೋದು ಅಷ್ಟೇ. ಆದರೆ ಅವನು ಅವನದೇ ಆದ ಗೂಡ್ಸನ್ನ ತೊಗೊಂಬಂದು ವಾಪಸ್ ಇಟ್ಕೊಳಕ್ಕಾಗಲ್ಲ. ಆದರೆ ಹೈರ್ ಪರ್ಚೇಸಲ್ಲಿ ಏನು ಮಾಡ್ತಾ ಹೋಗ್ಬೋದು, ಈಗ 6 ತಿಂಗಳು ಕಟ್ಟಿರ್ತಾರೆ, ಇನ್ನು 6 ತಿಂಗಳು ಕಟ್ಟಬೇಕು ಅಂತ ಬಂದಾಗ ಅವ್ರು ಕಟ್ಟಿಲ್ಲ ಅಂತಂದರೆ ಅವ್ರಿಗೆ ನಾವು ಕೊಟ್ಟಿರೋಂಥ ಗೂಡ್ಸನ್ನ ತೊಗೊಂಬಂದು ನಾವು ವಾಪಸ್ ಇಟ್ಕೋತಾ ಹೋಗ್ಬೋದು. ಸೊ ಅಲ್ಲಿ ನೋಡ್ತಾ ಹೋಗಿ, ಆನ್ ನಾನ್ ಪೇಮೆಂಟ್ ಆಫ್ ಎನಿ ಇನ್ಸ್ಟಾಲ್ಮೆಂಟ್ಸ್ ದ ಸೆಲ್ಲರ್ ಕ್ಯಾನ್ ರೀಪೋಸೆಸ್ ದ ಗೂಡ್ಸ್. ಆ ಗೂಡ್ಸನ್ನ ಅವರು ರೀಪೋಸೆಸ್ ಮಾಡ್ತಾ ಹೋಗ್ಬೋದು, ಅಂದರೆ ಲೈಕ್ ತೊಗೊಂಬರ್ತಾ ಹೋಗ್ಬೋದು. And the next point is 6th point. Once a sale has taken place, neither seller nor the buyer can terminate the contract. ಸೊ ಇಲ್ಲಿ ಒಂದ್ಸಲ ಸೇಲ್ಸ್ ಆಯಿತು ಅಂತಂದರೆ ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಇದ್ದಿದ್ದ ಕಾಂಟ್ರಾಕ್ಟು ಟರ್ಮಿನೇಟ್ ಆಗ್ತಾ ಹೋಗುತ್ತೆ, ಕ್ಲೋಸ್ ಆಗ್ತಾ ಹೋಗುತ್ತೆ, ಡಿಸಾಲ್ವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅನ್ಲೆಸ್ ಇಟ್ ಈಸ್ ಫಾರ್ ಜೆನ್ಯೂನ್ ರೀಸನ್ ಲೈಕ್ ಡ್ಯಾಮೇಜಸ್ ಆಫ್ ಗೂಡ್ಸ್. ಈಗ ಲೈಕ್ ಫಾರ್ ಎಕ್ಸಾಂಪಲ್ ಅದು ಸೇಲ್ಸ್ ಆಗ್ತು ಅಂದ ತಕ್ಷಣ ಮುಗ್ದೋಯ್ತು. ಇಫ್ ಎನಿ ಕೇಸ್ ಡ್ಯಾಮೇಜ್ ಇದೆ, ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಂದರೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಬಟ್ ಹಂಗಿಲ್ಲ ಅಂತಂದರೆ ಅಲ್ಲಿಗೆ ಕಾಂಟ್ರಾಕ್ಟು ಟರ್ಮಿನೇಟ್ ಆಗುತ್ತೆ. ಆದರೆ ಹೈರ್ ಪರ್ಚೇಸಲ್ಲಿ ಹಂಗಾಗಲ್ಲ. ಐದರ್ ದ ಬೈಯರ್ ಆರ್ ದ ಸೆಲ್ಲರ್ ಕ್ಯಾನ್ ಟರ್ಮಿನೇಟ್ ದ ಕಾಂಟ್ರಾಕ್ಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂಟಿಲ್ ದ ಪೇಮೆಂಟ್ ಆಫ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಇವರು ಯಾವ ಪಾಯಿಂಟ್ ಆಫ್ ಟೈಮಲ್ಲಾದರೂ ಸೇಲ್ಸನ್ನು, ಅಂದರೆ ಲೈಕ್ ಈ ಹೈರ್ ಪರ್ಚೇಸ್ನ ಕಾಂಟ್ರಾಕ್ಟನ್ನು ಅವರು ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀವಿ, ಅಂದರೆ ಲೈಕ್ ನಾನು ಸೇಲ್ ಮಾಡಿದ್ದೀನಿ, ನೀವು ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಓಕೆನಾ. ಸೊ ನಾನು ಸೇಲ್ಸ್ ಮಾಡಿದ್ದೀನಿ ಅಂತ ಬಂದಾಗ ನೀವು ಒಂದು 2-3 ತಿಂಗಳು ಯೂಸ್ ಮಾಡ್ತೀರಾ, ಅದಾದಮೇಲೆ ನೀವು ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಇಲ್ಲ ನನಗೆ ನೀವು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕಟ್ತಿಲ್ಲ ಕರೆಕ್ಟಾಗಿ ಅಂತ ಅನ್ಸ್ಬಿಟ್ಟು ನಾನೇ ಕಾಂಟ್ರಾಕ್ಟನ್ನ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು. ಇಬ್ಬರಿಗೂ ಕೂಡ ಆ ಹಕ್ಕಿದೆ. ಆ ಹಕ್ಕಿದ್ದು ಹೆಂಗಪ್ಪ ಅಂತಂದರೆ, ಈಗ ನಾನು 2-3 ತಿಂಗಳು ಯೂಸ್ ಮಾಡಿದೆ ಅಂದರೆ ಆ 2-3 ತಿಂಗಳು ನಾನು ಇಂಟ್ರೆಸ್ಟ್ನ ಕಟ್ಟಿರ್ತೀನಲ್ವ, ಅಂದರೆ ಲೈಕ್ ನಾನು ಹೈರ್ ಪರ್ಚೇಸ್ನ ಇನ್ಸ್ಟಾಲ್ಮೆಂಟ್ ಕಟ್ಟಿರ್ತೀನಲ್ವ, ಆ ದುಡ್ಡನ್ನ ನಿಮಗೆ ರೀಪೇ ಮಾಡೋದಿಲ್ಲ, ಬಟ್ ಅಸೆಟ್ ಮಾತ್ರ ನನಗೆ ಬರ್ತಾ ಹೋಗುತ್ತೆ, ಆ ಥರ. ದೆನ್ ನೆಕ್ಸ್ಟು 7th ಪಾಯಿಂಟ್. ವೆನ್ ದ ಬೈಯರ್ ಬಿಕಮ್ಸ್ ಇನ್ಸಾಲ್ವೆಂಟ್ ದ ಸೆಲ್ಲರ್ ಹ್ಯಾಸ್ ಟು ಅಂಡರ್ಟೇಕ್ ದ ರಿಸ್ಕ್ ಆಫ್ ಲಾಸಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾರಿಗೂ ಗೂಡ್ಸನ್ನ ಸೇಲ್ ಮಾಡಿದ್ದೀನಿ, ಸೇಲ್ ಮಾಡಿ ಒಂದು ವಾರ, ಒಂದು 15 ದಿನ ಬಿಟ್ಟು ಕೊಡಿ ಅಂತ ಹೇಳಿದ್ದೀನಿ. ಆ ಒಂದು ವ್ಯಕ್ತಿ ಅಕಸ್ಮಾತ್ ಇನ್ಸಾಲ್ವೆಂಟ್ ಆಯಿತು, ಲೈಕ್ ಅವರು ಡೆತ್ ಆಯಿತು ಅಥವಾ ಅವ್ರಿಗೇನೋ ಮಾನಸಿಕವಾಗಿ ಏನೋ ಆಯಿತು ಅಂತಂದರೆ ಅದು ಇನ್ಸಾಲ್ವೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಅಂಥ ಪರಿಸ್ಥಿತಿಯಲ್ಲಿ ಅದು ರಿಸ್ಕ್ ಆಫ್ ಲಾಸಸ್ ಯಾರ ಮೇಲೆ ಇರ್ತಾ ಹೋಗುತ್ತೆ, ಆ ಒಂದು ಸೆಲ್ಲರ್ ಮೇಲೆ ಇರ್ತಾ ಹೋಗುತ್ತೆ. ದೆನ್ ನೆಕ್ಸ್ಟು ಹೈರ್ ಪರ್ಚೇಸಲ್ಲಿ ಏನಾಗ್ತಾ ಹೋಗುತ್ತೆ, ವೆನ್ ದ ಹೈರ್ ಪರ್ಚೇಸರ್ ಬಿಕಮ್ ಇನ್ಸಾಲ್ವೆಂಟ್ ದ ಸೆಲ್ಲರ್ ಕ್ಯಾನ್ ರೀಓಪನ್ಸಸ್ ದ ಗೂಡ್ಸ್ ಆ್ಯಂಡ್ ಎನ್ಸ್ ನೀಡ್ ನಾಟ್ ಅಂಡರ್ಟೇಕ್ ದ ರಿಸ್ಕ್ ಆಫ್ ಲಾಸ್. ಸೊ ಅಲ್ಲಿ ನಾವು ಏನು ಕೊಟ್ಟಿರ್ತೀವಲ್ಲ ಗೂಡ್ಸು, ಆ ಗೂಡ್ಸ್ನ ವಾಪಸ್ ತಗೊಂಡು ಇಟ್ಕೊಂಡ್ಬಿಟ್ರೆ ಮುಗೀತು, ಅಲ್ಲಿನ ಅಷ್ಟೊಂದು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. And the last difference is a sale is subject to levy of sales tax at the time of contract of sales. ಸೇಲ್ ಅನ್ನೋವಂಥದ್ದು ಏನು, ಸಬ್ಜೆಕ್ಟ್ ಟು ಲೆವಿ ಆಫ್ ಸೇಲ್ಸ್ ಟ್ಯಾಕ್ಸ್ನ ಕಟ್ಟೋದಕ್ಕೆ ಬೇಕಾಗ್ತಾ ಹೋಗುತ್ತೆ, ಮತ್ತು ಕಾಂಟ್ರಾಕ್ಟ್ ಆಫ್ ಸೇಲ್ಸ್ ನಡೀತಾ ಹೋಗುತ್ತೆ. ಆದರೆ ಹೈರ್ ಪರ್ಚೇಸಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಸೇಲ್ಸ್ ಟ್ಯಾಕ್ಸ್ ವಿಲ್ ಬಿ ಲೆವರ್ಡ್ ಅಟ್ ದ ಟೈಮ್ ಆಫ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ಯಾವಾಗ ಪೇಮೆಂಟ್ ಆಗುತ್ತೆ ಲಾಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ, ಅಂಥ ಟೈಮಲ್ಲಿ ಟ್ರಾನ್ಸ್ಫರಿಟಿವ್ ಮಾಡ್ತಾ ಹೋಗ್ತೀವಲ್ಲ, ಆವಾಗ ಸೇಲ್ಸ್ ಟ್ಯಾಕ್ಸು ಬರ್ತಾ ಹೋಗುತ್ತೆ. ಅಲ್ಲಿ ತನಕ ಅವರು ಆ ಪ್ರಾಡಕ್ಟನ್ನ ಹಾಗೆ ಯೂಸ್ ಮಾಡ್ತಾ ಇರ್ತಾರೆ, ಹಾಗಾಗಿ ಅದನ್ನು ನಾವು ಹೈರ್ ಪರ್ಚೇಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ಇಸ್ ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಪ್ರಾವಿಷನ್ಸ್ ಆಫ್ ಆ್ಯನ್ ಹೈರ್ ಪರ್ಚೇಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದನ್ನು ಕೇಳ್ದಾವಂಥ ಚಾನ್ಸಸ್ ಇರುತ್ತೆ, ಯಾಕಂದರೆ ಇದ್ರ ಬೇಸಿಸ್ ಮೇಲೆ ನಾವು ಕಂಪ್ಲೀಟ್ಲಿ ನೋಡ್ಕೋಬೇಕಾಗಿರೋದು. ಓಕೆನಾ. ಸೊ ಹೈರ್ ಪರ್ಚೇಸ್ ಅಂದರೆ ಏನು ಅಂದರೆ, ಲೈಕ್ ಹೈರ್ ಪರ್ಚೇಸರ್ ಬರ್ತಾರೆ. ಯಾರವರು ಹೈರ್ ಪರ್ಚೇಸರ್ ಅಂದರೆ ಯಾರು ವ್ಯಕ್ತಿ ಪರ್ಚೇಸ್ ಮಾಡ್ತಾ ಹೋಗ್ತಾನೆ, ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಕ್ಕೆ ರೆಡಿ ಆಗಿರೋನು. ಎ ಹೈರ್ ಪರ್ಚೇಸ್ ಇಸ್ ಅ ಪರ್ಸನ್ ಹೂ ಒಬ್ಟೈನ್ಸ್ ಅ ಪೊಸಿಷನ್ ಆಫ್ ಅ ಗೂಡ್ಸ್ for use with an option to either purchase a item or return after use.
ಸೊ ಆ ಟೋಟಲ್ ಅಮೌಂಟ್ ಆಫ್ ಗೂಡ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಅಥವಾ ಗೂಡ್ಸನ್ನ ಪರ್ಚೇಸ್ ಮಾಡಿ ಲೈಕ್ ಪರ್ಚೇಸ್ ಮಾಡ್ದಲೇ ಯೂಸ್ ಮಾಡಿ ಇನ್ಸ್ಟಾಲ್ಮೆಂಟಲ್ಲಿ ಆ ಅಮೌಂಟನ್ನ ಕಟ್ತಾ ಯೂಸ್ ಮಾಡಿ ಅಲ್ಟಿಮೇಟ್ಲಿ ಅದನ್ನು ವಾಪಸ್ ಕೊಡೋದಕ್ಕೂ ಆಗಿರ್ಬೋದು. ಒಟ್ಟು ಆ ಪರ್ಸನ್ನು ಅದರಿಂದ ಗೂಡ್ಸನ್ನ ಯೂಟಿಲೈಸ್ ಮಾಡ್ಕೋತಾ ಹೋಗ್ತಾನೆ ಅಂದರೆ ಅದನ್ನು ಹೈರ್ ಪರ್ಚೇಸರ್ ಅಂತ ಕರಿತಾ ಹೋಗ್ತೀವಿ. ಹೈರ್ ವೆಂಡರ್ ಅಂದರೆ ಯಾರು? ಇವಾಗ ನಾನು ನಿಮಗೆ ಗೂಡ್ಸನ್ನ ಸೆಂಡ್ ಮಾಡ್ತಿದ್ದೀನಿ, ಸೇಲ್ ಮಾಡ್ತಿದ್ದೀನಿ ಅಂದರೆ ನಾನು ಹೈರ್ ವೆಂಡರ್. ನೀವು ಪರ್ಚೇಸ್ ಮಾಡ್ತಿದ್ದೀರ ಅಂದರೆ ನೀವು ಹೈರ್ ಪರ್ಚೇಸರ್. ಇಫ್ ಎನಿ ಕೇಸ್ ನೀವು ನನಗೆ ಸೇಲ್ ಮಾಡ್ತಿದ್ದೀರ ಅಂದರೆ ನೀವು ಹೈರ್ ವೆಂಡರ್ ಆಗಿರ್ತೀರಾ. ನಾನು ಪರ್ಚೇಸ್ ಮಾಡ್ತಿದ್ದೀನಿ ಅಂದರೆ ನಾನು ಹೈರ್ ಪರ್ಚೇಸರ್ ಆಗ್ತಾ ಹೋಗಿರ್ತೀನಿ. ವೆಂಡರ್ ಪರ್ಸನ್ ಹೂ ಓನ್ಸ್ ದ ಗೂಡ್ಸ್ ಆ್ಯಂಡ್ ಹೂ parts with the possession of these goods to the buyer with an option to the hire or purchase. ಸೊ ನೀವು ಪರ್ಚೇಸ್ ಮಾಡೋದಕ್ಕೆ ಅಥವಾ ಹೈರ್ ಮಾಡೋದಕ್ಕೆ ನೀವು ಆಪ್ಷನ್ ಕೊಡ್ತಾ ಹೋಗ್ತೀರಾ. ಆದರೆ ಅದು ನೀವು ಸೆಲ್ಲರ್, ಅದು ಹೈರ್ ವೆಂಡರ್ ಅಂತ ಕರಿತಾ ಹೋಗ್ತೀವಿ. ದೆನ್ ನೆಕ್ಸ್ಟ್ ಬರೋವಂಥದ್ದು ಕ್ಯಾಶ್ ಪ್ರೈಸ್. ಅಂದರೆ ನಾನು ಹೇಳ್ದಂಗೆ ಕ್ಯಾಶ್ ಕೊಟ್ಬಿಟ್ಟು ಸಡನ್ನಾಗಿ ನಾವು ಗೂಡ್ಸ್ನ ಪರ್ಚೇಸ್ ಮಾಡೋವಂಥದ್ದು ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಕರಿತಾ ಹೋಗ್ತೀವಿ. ಇಟ್ ರೆಫರ್ಸ್ ಟು ದ ಪ್ರೈಸ್ ಅಟ್ ವಿಚ್ ದ ಗೂಡ್ಸ್ ಆರ್ ಸೋಲ್ಡ್ ಅಂಡರ್ ದ ಕಾಂಟ್ರಾಕ್ಟ್ ಆಫ್ ಸೇಲ್ಸ್. ಅದೇ ರೀತಿ ಹೈರ್ ಪರ್ಚೇಸ್ ಪ್ರೈಸ್ ಅಂತ ಕರಿತಾ ಹೋಗ್ತೀವಿ. ಹೈರ್ ಪರ್ಚೇಸ್ ಪ್ರೈಸ್ ಅಂತ ಬಂದಾಗ ಇಟ್ ರೆಫರ್ಸ್ ಟು ದ ಪ್ರೈಸ್ ಅಟ್ ವಿಚ್ ದ ಗೂಡ್ಸ್ ಆರ್ ಸೋಲ್ಡ್ ಅಂಡರ್ ಹೈರ್ ಪರ್ಚೇಸ್ ಸಿಸ್ಟಮ್. ಇಟ್ ಇನ್ಕ್ಲೂಡ್ಸ್ ದ ಕ್ಯಾಶ್ ಪ್ರೈಸಸ್ ಆಫ್ ದ ಗೂಡ್ಸ್ ಆ್ಯಂಡ್ ಇಂಟ್ರೆಸ್ಟ್. ಸೊ ಹೈರ್ ಪರ್ಚೇಸ್ ಅಂತ ಬಂದಾಗ ಏನಾಗ್ತಾ ಹೋಗುತ್ತೆ, ಪ್ರಾಡಕ್ಟಿನ ಒಂದು ಪ್ರೈಸ್ 20 ರೂಪಾಯಿ ಆಗಿದ್ದರೆ 20,000 ರೂಪಾಯಿ ಆಗಿದ್ದರೆ ಅದಕ್ಕೆ ಹೈರ್ ಪರ್ಚೇಸಿನ ಇನ್ಸ್ಟಾಲ್ಮೆಂಟಿನ ಫೀಸ್ ಕೂಡ ಸೇರಿಕೊಂಡು, ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಇಂಟ್ರೆಸ್ಟ್ ಕೂಡ ಸೇರಿಕೊಂಡು ನಮಗೆ ಬರೋವಂಥ ಅಮೌಂಟನ್ನ ಹೈರ್ ಪರ್ಚೇಸ್ ಪ್ರೈಸ್ ಅಂತ ಕರಿತಾ ಹೋಗ್ತೀವಿ. ದೆನ್ ನೆಕ್ಸ್ಟು ಇನ್ಸ್ಟಾಲ್ಮೆಂಟ್ ಮನಿ ಅಂತ ಕರಿತೀವಿ. ಇಟ್ ರೆಫರ್ಸ್ ಟು ದ ಪಾರ್ಟ್ ಆಫ್ ಹೈರ್ ಪರ್ಚೇಸ್ ಪ್ರೈಸ್ ಪೇಯ್ಡ್ ಬೈ ದ ಹೈರ್ ಪರ್ಚೇಸರ್ ಇನ್ ಪೀರಿಯಾಡಿಕ್ ಇಂಟರ್ವಲ್ಸ್ ಅಂತ ಕರಿತೀವಿ. ಇನ್ಸ್ಟಾಲ್ಮೆಂಟ್ ಮನಿ ಅಂತಂದರೆ ಹೈರ್ ಪರ್ಚೇಸರು ಕಲೆಕ್ಟ್ ಕೊಡ್ತಾ ಹೋಗ್ತಾನೆ. ಯಾರಿಗೆ? ಹೈರ್ ವೆಂಡರಿಗೆ ಕೊಡ್ತಾ ಹೋಗ್ತಾನೆ. ಪಿರಿಯಾಡಿಕಲಿ ಅಮೌಂಟ್ಗಳನ್ನು ಕೊಡ್ತಾ ಹೋಗ್ತಾನೆ, ಪೇ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಅವನು ಹೈರ್ ಮಾಡಿರೋ ಕಾರಣಕ್ಕೆ ಅದು ಅಮೌಂಟನ್ನು ಪೇ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಬರೋವಂಥದ್ದು ಡೆಪಾಸಿಟ್ಸ್ ಅಂತ ಕರಿತೀವಿ. ಸೊ ಡೆಪಾಸಿಟ್ ಅಂದ್ರೇನು? ಇಟ್ ಮೀನ್ಸ್ ಎನಿ ಸಮ್ ಪೇಯಬಲ್ ಬೈ ದ ಹೈರರ್. It is nothing but hire purchaser under the hire purchase agreement by way the deposit or other initial payment or credited to be credited to him under the agreement on account of any such deposit payments, whether that sum is to be or has been discharged by the payment of money or transfer of delivery of goods or by any other means. So deposit ಅನ್ನೋವಂಥದ್ದು ಯಾರು? ಸಮ್ ಪೇಯಬಲ್ ಯಾರ ಮುಖಾಂತರ? ಹೈರ್ ಪರ್ಚೇಸರ್. ಅಂದರೆ ಯಾರಿಲ್ಲಿ? ಬೈಯರ್. ಹೈರ್ ಪರ್ಚೇಸರು ಪೇ ಮಾಡ್ತಾ ಹೋಗ್ತಾನೆ. ಅದನ್ನು ಅಗ್ರಿಮೆಂಟ್ ಆಗ್ತಾ ಹೋಗಿರುತ್ತೆ. ಡೆಪಾಸಿಟ್ ಅಮೌಂಟ್ ಇರ್ತಾ ಹೋಗಬೇಕು, ಅಥವಾ ಇನಿಷಿಯಲ್ ಅಮೌಂಟ್ ಇರ್ತಾ ಹೋಗಬೇಕು, ಅಥವಾ ಕ್ರೆಡಿಟೆಡ್ ಅಮೌಂಟ್ ಇರ್ತಾ ಹೋಗಬೇಕು. ಆ ಅಗ್ರಿಮೆಂಟಲ್ಲಿ ಏನಾಗ್ತಾ ಹೋಗಿರುತ್ತೋ ಅದರ ಬೇಸಿಸ್ ಮೇಲೆ ಡೆಪಾಸಿಟ್ ಆಫ್ ಆರ್ ಪೇಮೆಂಟ್ಗಳು ನಡೀತಾ ಹೋಗುತ್ತೆ. ಸೊ ಆ ಅಮೌಂಟನ್ನು ಅದನ್ನು ನಾವು ಅಂದರೆ ಲೈಕ್ ಅಡಿಷನ್ಗಳನ್ನು ಮಾಡಿಕೊಂಡು ಅದರಲ್ಲಿ ಟ್ರಾನ್ಸ್ಫರ್ ಆಫ್ ಆರ್ ಡೆಲಿವರಿ ಆಫ್ ದ ಗೂಡ್ಸ್ ಕೂಡ ಇರ್ತಾ ಹೋಗುತ್ತೆ. ಸೊ ಆ ಥರ ಒಂದು ಪೇಮೆಂಟನ್ನು ನಾವೇನಂತ ಕರಿತಾ ಹೋಗ್ತೀವಿ? ಡೆಪಾಸಿಟ್ ಅಂತ ಕರಿತಾ ಹೋಗ್ತೀವಿ. ನಾರ್ಮಲಿ ನೋಡ್ತಾ ಹೋಗ್ತೀವಿ ಅಂದರೆ ನಾರ್ಮಲ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೌನ್ ಪೇಮೆಂಟ್ ಅಂತ ಕರಿತಾ ಹೋಗ್ತೀವಿ. ಎಷ್ಟು ಅಮೌಂಟನ್ನು ನಾವು ಪೇಮೆಂಟ್ ಆಗಿ ಕೊಡ್ತಾ ಹೋಗಿರ್ತೀವಿ ಅವನಿಗೆ ಅಂತ ಹೇಳ್ಬಿಟ್ಟು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಗೂಡ್ಸಿಗೆ ನಾವು ಹೈರ್ ಪರ್ಚೇಸಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ತೊಗೋತೀವಿ ಅಂತಂದರೆ 20,000 ಕಟ್ಟಿರ್ತೀವಿ, ಅದು ಡೌನ್ ಪೇಮೆಂಟು. ಇನ್ನೂ ಒಂದು 50,000 ಇದೆ. 50,000ನ ಎವ್ರಿ ಮಂತ್ ಹಂಗೆ ನಾನು 12 ಮಂತ್ಸಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಅಮೌಂಟನ್ನು ಕಟ್ತಾ ಹೋಗ್ತೀನಿ ಅನ್ನೋಂಥದ್ದನ್ನ ನಾವಲ್ಲಿ ನೋಡ್ತಾ ಹೋಗ್ತೀವಿ. ಅದು ಡೆಪಾಸಿಟ್ಸ್. ಏನು ಆ ಒಂದು 20,000 ಇದೆಯಲ್ಲ ಅದು ಡೆಪಾಸಿಟ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟು ನೆಟ್ ಕ್ಯಾಶ್ ಪ್ರೈಸಸ್ ಅಂತ ಹೇಳ್ತೀವಿ. ಇಟ್ ರೆಫರ್ಸ್ ಟು ದ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯಾಶ್ ಪ್ರೈಸ್ ಆಫ್ ದ ಗೂಡ್ಸ್ ಆ್ಯಂಡ್ ದ ಡೆಪಾಸಿಟ್ಸ್, ದಟ್ ಈಸ್ ಡೌನ್ ಪೇಮೆಂಟ್. ಇಟ್ ಈಸ್ ದ ಅಮೌಂಟ್ ಆಫ್ ವಿಚ್ ದ ಇಂಟ್ರೆಸ್ಟ್ ಇಸ್ ಕ್ಯಾಲ್ಕುಲೇಟೆಡ್ ಆನ್ ದ ಹೈರ್ ಪರ್ಚೇಸ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ನೆಟ್ ಕ್ಯಾಶ್ ಪ್ರೈಸಸ್ ಅಂತಂದರೆ ಕ್ಯಾಶ್ ಪ್ರೈಸಸ್ಸಿಗೂ ಆಫ್ ದ ಗೂಡ್ಸಿಗೂ ಮತ್ತು ಡೆಪಾಸಿಟ್ಸಿಗೂ ಏನು ಡಿಫ್ರೆನ್ಸಸ್ ಇದೆ, ಇನ್ನೂ ಎಷ್ಟು ನಾನು ಅಮೌಂಟನ್ನು ಕಟ್ತಾ ಹೋಗಬೇಕು ಅಂತ ನೋಡುವಂಥದ್ದನ್ನ ನೆಟ್ ಕ್ಯಾಶ್ ಪ್ರೈಸಸ್ ಅಂತ ಹೇಳ್ತಾ ಹೋಗ್ತೀವಿ. ನೆಟ್ ಹೈರ್ ಪರ್ಚೇಸ್ ಪ್ರೈಸಸ್ ಅಂತ ಬಂದಾಗ ಇಟ್ ರೆಫರ್ಸ್ ಟು ದ ಹೈರ್ ಪರ್ಚೇಸ್ ಪ್ರೈಸ್ ಆಫ್ ದ ಗೂಡ್ಸ್ ಲೆಸ್ ಡೆಲಿವರಿ ಚಾರ್ಜಸ್. ಏನು ಹೈರ್ ಪರ್ಚೇಸ್ ಆಫ್ ಗೂಡ್ಸ್ ಬರ್ತಾ ಹೋಗುತ್ತಲ್ಲ ಅದಕ್ಕೆ ಡೆಲಿವರಿ ಚಾರ್ಜಸ್ ಏನಾದರೂ ಇನ್ಕ್ಲೂಡ್ ಆಗಿದ್ದರೆ ಅದನ್ನು ಮೈನಸ್ ಮಾಡ್ಕೋಬೇಕು, ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್ ಇನ್ಕ್ಲೂಡ್ ಆಗಿದ್ದರೆ ಅದನ್ನು ಮೈನಸ್ ಮಾಡ್ಕೋಬೇಕು, ಇನ್ಶೂರೆನ್ಸ್ ಚಾರ್ಜಸ್ ಇನ್ಕ್ಲೂಡೆಡಿಂದ ಇದ್ದರೆ ಅದನ್ನು ಕೂಡ ನಾವು ನೋಡ್ಕೊತಾ ಹೋಗಬೇಕು. ಸೊ ಅದನ್ನು ಈ ಮೂರನ್ನು ಕೂಡ ಮೈನಸ್ ಮಾಡಿಕೊಂಡ್ರೆ ನೆಟ್ ಹೈರ್ ಪ್ರೈಸ್ ನೆಟ್ ಹೈರ್ ಪ್ರೈಸ್ ಪರ್ಚೇಸ್ ಪ್ರೈಸಸ್ಗಳು ಬರ್ತಾ ಹೋಗುತ್ತೆ.
ಓಕೆನಾ. ದೆನ್ ನೆಕ್ಸ್ಟ್ ಪಾಯಿಂಟ್ ಬರುವಂಥದ್ದು ಏನು, ಹೈರ್ ಪರ್ಚೇಸ್ ಚಾರ್ಜಸ್ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ರೆಫರ್ಸ್ ಟು ದ ಡಿಫರೆನ್ಸ್ ಬಿಟ್ವೀನ್ ದ ನೆಟ್ higher purchase price and the net cash price of the goods. It is also refers to the interest. ಸೊ ನೀವು ಪ್ರಾಡಕ್ಟಿನ ಪ್ರೈಸು 50,000 ರೂಪಾಯಿ ಆಗಿರುತ್ತೆ, ಆದರೆ ನೀವು ಕಟ್ಟಬೇಕಾಗಿರೋವಂಥದ್ದು ನೀವು 60,000 ರೂಪಾಯಿ ಕಟ್ತಾ ಇರ್ತೀರಾ ಅಂತಂದರೆ ಅದನ್ನು ನಾವು ಹೈರ್ ಪರ್ಚೇಸ್ ಚಾರ್ಜಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬರುವಂಥದ್ದು ಸ್ಟ್ಯಾಟ್ಯುಟರಿ ಹೈರ್ ಪರ್ಚೇಸ್ ಚಾರ್ಜಸ್ ಅಂತ ಹೇಳ್ತೀವಿ. ಏನು ಸ್ಟ್ಯಾಟ್ಯುಟರಿ ಹೈರ್ ಪರ್ಚೇಸ್ ಚಾರ್ಜಸ್ ಅಂತ ನೋಡ್ತಾ ಹೋಗೋದಾದರೆ, ಇಟ್ ರೆಫರ್ಸ್ ಟು ದ ಹೈರ್ ಪರ್ಚೇಸ್ ಚಾರ್ಜಸ್ ಅಕಾರ್ಡಿಂಗ್ ಟು ದ ಹೈರ್ ಪರ್ಚೇಸ್ ಆ್ಯಕ್ಟ್ ಆಫ್ 1972. ನೆನ್ಪಿಟ್ಕೋಬೇಕು, ಸೇಲ್ಸ್ ಆ್ಯಕ್ಟ್ ಇರೋದು 1930, ಹೈರ್ ಪರ್ಚೇಸ್ ಆ್ಯಕ್ಟ್ ಇರೋದು 1972. So, Section of 7 of Hire Purchase Act of 1972 restricts the hire purchase charges at a minimum of 30% of the installment for each installment, 30% of the cash installment for each installment, and further provides the following formula for calculation. ಸೊ 30% ತನಕನೂ ಕೂಡ ಕ್ಯಾಶ್ ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ತಗೋತಾ ಹೋಗ್ಬೋದು. ಅದಕ್ಕಿಂತ ನಾವು ಮುಂಚೆ ನೋಡ್ತೀವಿ ಅಂತ ಬಂದರೆ ಅದಕ್ಕೊಂದು ಫಾರ್ಮುಲಾ ಕೊಟ್ಟಿದ್ದಾರೆ. SC is equals to CI into R into T divided by 100. SC ಅಂದರೆ ಸ್ಟ್ಯಾಟ್ಯುಟರಿ ಚಾರ್ಜಸ್, ಅದಕ್ಕೆ ಏನು ಅಮೌಂಟ್ ಕೊಟ್ಟಿರ್ತಾರೆ ಅಮೌಂಟ್ ಆಫ್ ಕ್ಯಾಶ್ ಪ್ರೈಸ್ ಇನ್ಸ್ಟಾಲ್ಮೆಂಟ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಚಾರ್ಜಸ್ ಇಂಟು ಟೈಮ್ ಗ್ಯಾಪ್ ಬಿಟ್ವೀನ್ ದ 2 ಇನ್ಸ್ಟಾಲ್ಮೆಂಟ್ಸ್ ಏನಿರ್ತಾ ಹೋಗುತ್ತೆ ಅದರ ಬೇಸಿಸ್ ಮೇಲೆ ನಾವು ಡಿವೈಡ್ ಬೈ 2 ಮಾಡ್ತಾ ಹೋದರೆ ಸ್ಟ್ಯಾಟ್ಯುಟರಿ ಹೈರ್ ಪರ್ಚೇಸ್ ಚಾರ್ಜಸ್ ಏನಂತ ತಿಳಿತಾ ಹೋಗುತ್ತೆ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್, ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಕರಿತಾ ಹೋಗ್ತೀವಿ. ಈ ಅಗ್ರಿಮೆಂಟು ಯಾವ ಪ್ರಕಾರ ಆಗ್ತಾ ಹೋಗಿದೆ, ಸೆಕ್ಷನ್ 2 ಆಫ್ ಸಿ ಆಫ್ ಪರ್ಚೇಸ್ ಆ್ಯಕ್ಟಲ್ಲಿ 1972 ಅಲ್ಲಿ ಹೇಳ್ತಾ ಹೋಗ್ತಾರೆ. ಏನು ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಅಂತಂದರೆ, ಆ್ಯನ್ ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಇಸ್ ಒನ್ ಅಂಡರ್ ವಿಚ್ ದ ಗೂಡ್ಸ್ ಆರ್ ಲೆಟ್ on hire and under which the hirer has an option to purchase them in accordance with the terms of an agreement and includes an agreement under which the possession of the goods delivered by the owner, therefore the person on condition that which a person pay the agreed amount in a periodical installments. The property in the goods is to pass for such person on the payment of the last of such installments ಅಂತ ಹೇಳ್ತಾ ಹೋಗ್ತಾರೆ. ಸೊ ಹೈರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನೋವಂಥದ್ದು ಇಬ್ಬರು ವ್ಯಕ್ತಿಗಳು ಅಗ್ರಿಮೆಂಟನ್ನು ಮಾಡ್ಕೋತಾ ಹೋಗ್ತಾರೆ. ಅದು ಅಂಡರ್ ದ ಸೆಕ್ಷನ್ ಆಫ್ 1972 ಅಲ್ಲಿ ಹೇಳ್ತಾ ಹೋಗ್ತಾರೆ. ಅಲ್ಲಿ ಪರ್ಸನ್ ಇಬ್ಬರು ಕೂಡ ಕಂಡೀಷನ್ ಬೇಸಿಸ್ ಮೇಲೆ ವರ್ಕ್ ಮಾಡಿಕೊಂಡು ಪಿರಿಯಾಡಿಕಲ್ ಇನ್ಸ್ಟಾಲ್ಮೆಂಟ್ಸ್ ಏನಿದೆ, ಎಷ್ಟು ಪೇಮೆಂಟ್ ಮಾಡಬೇಕು, ಯಾವಾಗ ಪೇಮೆಂಟ್ ಮಾಡಬೇಕು ಅನ್ನೋಂಥದ್ದು ಕಂಪ್ಲೀಟ್ ಡೀಟೇಲ್ಸ್ಗಳನ್ನು ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ಅಗ್ರಿಮೆಂಟ್ಗಳು ನಡೀತಾ ಹೋಗುತ್ತೆ. ಓಕೆ. ಸೊ ಹೋಪ್ ಥಿಯರಿಟಿಕಲ್ ಪಾರ್ಟ್ ಸ್ವಲ್ಪ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈ ವಿಡಿಯೋನ ಇವತ್ತು ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನ ನಾನು ನಿಮಗೆ ನಾಳೆ ಕ್ಲಾಸಸಲ್ಲಿ ಹಾಕ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.